ಈ ಮನೆ ತಾನೇ ನಾವು ಕೇಳಿದ್ದು. ಏನಂತ ವಾಯ್ಸ್ ಕೊಡಬೇಕು? ಬೇಗ ಬಂದು ಡೋರ್ ಕಾಯೋದು. ಇಲ್ಲ ಗೈಸ್, ನನಗೆ ಹೇಳಕ್ಕೆ ಬರ್ತಿತ್ತು, ಚೆನ್ನಾಗಿಲ್ಲ ಗೈಸ್. 4DX ಜೊತೆಗೆ 3D ನೋಡಿದ್ದು, ಬಟ್ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆಫ್ಟರ್ ಎ ವೆರಿ ಲಾಂಗ್ ಟೈಮ್ ನನ್ನ ಯಾವುದೇ ಥರದ ವೀಡಿಯೋಸ್ಗಳನ್ನ ಅಪ್ಲೋಡ್ ಮಾಡೋಕ್ಕಾಗಿರಲಿಲ್ಲ. ಯಾಕೆ ವೀಡಿಯೋಸ್ಗಳು ಬಂದಿರಲಿಲ್ಲ, ಏನಕ್ಕೋಸ್ಕರ ಅಂತ ನಾನು ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಪ್ರೆಸೆಂಟ್ಲಿ ನಾವಿವಾಗ ಒಂದು ಮೂವಿಗೆ ಹೋಗ್ತಾ ಇದ್ದೀವಿ. ಅದನ್ನು ಕೂಡ ಯಾವ ಮೂವಿಗೆ ಹೋಗ್ತಾ ಇದ್ದೀವಿ, ಏನು ಎಂತೆಲ್ಲ ಈ ವ್ಲಾಗಲ್ಲಿ ಕಂಪ್ಲೀಟಾಗಿ ನೋಡಿ, ಸ್ಕಿಪ್ ಮಾಡದೆ ವ್ಲಾಗ್ನ ನೋಡಿ. ಆ್ಯಂಡ್ ಇನ್ಮೇಲೆ ವ್ಲಾಗ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ. ಆ್ಯಂಡ್ ಡೋಂಟ್ ಫರ್ಗೆಟ್ ಟು ಸಬ್ಸ್ಕ್ರೈಬ್ ಮೈ ಚಾನಲ್. ಈ ಮನೆ ತಾನೇ ನಾವು ಕೇಳಿದ್ದು. ಚೆನ್ನಾಗಿದೆ, ಬಟ್ ಜಾಸ್ತಿ ಹೇಳಿದ್ರು ಪ್ರೈಸು. ಅವ್ರು ಹೇಳಿರೋ ರೇಟ್ ಕೊಡೋ ಅಷ್ಟು ಏನಿಲ್ಲ. ಅದು ನೋಡ್ಬೇಕು ಇಂಟೀರಿಯರು, ಒಳಗಡೆ ವರ್ಕು. ಎಲ್ಲರೂ ಲೈಫಲ್ಲೂ ಆದಾಗೆ ನಮ್ಮ ಲೈಫಲ್ಲೂ ಅಪ್ ಆ್ಯಂಡ್ ಡೌನ್ಸ್ ಇದ್ದೇ ಇರುತ್ತೆ ಅಲ್ವಾ. ಸೊ ವರ್ಕ್ ಫ್ರಮ್ ಹೋಮ್ ಮಾಡ್ತಿದ್ದು ನಾನು ಯೂಶ್ವಲಿ ನನಗೆ ಯಾವಾಗ ಬೇಕು ಆವಾಗ ಕೆಲಸ ಮಾಡ್ಬೋದಿತ್ತು ಮನೇಲಿದ್ದಾಗ. ಬಟ್ ಐ ಚೂಸ್ನೇ 9 to 5 ಜಾಬ್. 9 to 5 ಜಾಬಲ್ಲಿ ಸ್ವಲ್ಪ ಎಕ್ಸ್ಟೆಂಡ್ ಆಗಿ 9 to 7 ಆಗಿದೆ. ಸೊ ಈ ಕೆಲಸಕ್ಕೆ ಸೇರ್ಕೊಂಡಾದ್ಮೇಲೆ ತುಂಬ ಬದಲಾವಣೆ ಆಗಿದೆ ನನ್ನ ಲೈಫಲ್ಲಿ. ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾಯಿದ್ದೀನಿ, ಬೇಗ ಎದ್ದೇಳ್ತೀನಿ. ಸೊ ಅದೆಲ್ಲ ಚೇಂಜಸ್ ಆಗಿರೋದ್ರಿಂದ ವ್ಲಾಗ್ ಕಡೆ ಕಂಪ್ಲೀಟಾಗಿ ಕಾನ್ಸಂಟ್ರೇಟ್ ಮಾಡೋಕ್ಕಾಗ್ತಾ ಇಲ್ಲ. ವ್ಲಾಗ್ಸ್ ಮಾಡೋದಾಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಅದಕ್ಕೆ ಟೈಮ್ ಕೊಡೋಕ್ಕಾಗದಿರೋ ಕಾರಣ ನಾನು ಯಾವುದೇ ಥರದ ವ್ಲಾಗ್ ಹಾಕೋಕ್ಕಾಗ್ತಿಲ್ಲ. ಜೊತೆಗೆ ರೀಸೆಂಟಾಗಿ ನಮ್ಮ ಕಾರ್ ಸ್ಕ್ರ್ಯಾಚ್ ಆಯಿತು, ಅಂದರೆ ಡ್ಯಾಮೇಜ್ ಆಯಿತು. ಅದು ಏನಾಯಿತು, ಎಷ್ಟು ಖರ್ಚಾಯಿತು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ತೀನಿ. ಎಲ್ಲರೂ ಹುಷಾರಾಗಿರಬೇಕಾಗತ್ತೆ. ಸೊ ನಾವೆಲ್ಲೇ ಕಾರ್ ಪಾರ್ಕ್ ಮಾಡಬೇಕಾದ್ರೂ ಆಗಿರ್ಬೋದು, ಅಥವಾ ರೋಡಲ್ಲಿ ಹೋಗಬೇಕಾದ್ರೆ ಆಗಿರ್ಬೋದು, ತುಂಬ ಹುಷಾರಾಗಿರಬೇಕಾಗತ್ತೆ. ಸೊ ಅದೆಲ್ಲ ಪ್ರಿಕಾಕ್ಷನ್ ಹೇಗೆ ತೊಗೋಬೇಕು, ಏನೆಲ್ಲ ಮಾಡಬೇಕು, ನಾವು ಹೇಗೆ ಸೇಫಾಗಿರಬೇಕು ಅನ್ನೋದನ್ನು ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಇಷ್ಟು ದಿನ ವ್ಲಾಗ್ ಬಂದಿರಲಿಲ್ಲ, ಬಟ್ ಫಾರ್ ಶ್ಯೂರ್ ಇನ್ ಅಪ್ಕಮಿಂಗ್ ಡೇಸಲ್ಲಿ ಖಂಡಿತ ವ್ಲಾಗ್ಸ್ ಬರ್ತಾ ಹೋಗುತ್ತೆ. ಐ ಡೆಫಿನೆಟ್ಲಿ ಟೇಕ್ ಎ ಬ್ರೇಕ್ ತೊಗೊಂಡು ನಾನು ವ್ಲಾಗ್ಗಳನ್ನ ಮಾಡಿ ಎಡಿಟ್ ಮಾಡಿ ಡೆಫಿನೆಟ್ಲಿ ಅಪ್ಲೋಡ್ ಮಾಡ್ತೀನಿ. ಸಾರಿ ಫಾರ್ ದಿ ಡಿಲೇ, 1 month ಡಿಲೇ ಆಗಿದೆ. ಸೊ ವ್ಲಾಗ್ ಕಂಟಿನ್ಯೂ ಮಾಡೋಣ ಬನ್ನಿ. ಸೊ ಗೈಸ್, ಫೈನಲಿ ಮಾಲಿಗೆ ರೀಚ್ ಆದ್ವಿ. ಅಲ್ಲಿ ನೋಡಿ, ಅಲ್ಲಿ ನನ್ನ ಹಸ್ಬೆಂಡು ಚಳಿ ಆಗುತ್ತೆ ಅಂತ ಜಾಕೆಟೆಲ್ಲ ಎತ್ಕೊಂಬಂದಿರೋದು. ಬಟ್ ನಾನಿಲ್ಲಿ ಸ್ವೆಟ್ ಶರ್ಟ್ನ ಹಾಕೊಂಡ್ಬಿಟ್ಟು, ಬಿಕಾಸ್ ನನಗೆ ಚಳಿ ಆಗುತ್ತೆ ಅಂತ ನನಗೆ ಚೆನ್ನಾಗಿ ಗೊತ್ತು. ಈ ಪ್ಯಾಂಟಿಗೆ ಈ ಟಾಪ್ ಔಟ್ಫಿಟ್ ಹಾಕೊಂಡ್ಬಂದಿದ್ದೀನಿ. ಸೊ ಎಸ್, ಇವಾಗ ಎಂಟ್ರಿ ಆಗ್ತಾ ಇದ್ದೀವಿ ಗೈಸ್, ಎಂಟ್ರಿ ಆಗ್ತಾ ಇದ್ದೀವಿ. ಮೂವಿ ಇರೋದು 11:30ಗೆ ಗೈಸ್, ಬಟ್ ನಾವು ಬಂದಿರೋದು 10:43ಗೆ ಬಂದಿದ್ದೀವಿ. 10:43ಗೆ ಬಂದಿದ್ದೀವಿ. ಶಾಪಿಂಗ್ ಮಾಡೋಣ. ಏನಪ್ಪ, ಎಷ್ಟನೇ ಫ್ಲೋರು? ಇನ್ನೂ ಇಲ್ಲ. ಕ್ಲೀನಿಂಗ್ ಇನ್ ಪ್ರೋಗ್ರೆಸ್. ಯಾವ ಮಟ್ಟಕ್ಕೆ ಶಾಕ್ ಆಯ್ತದು ಅಂತ ಅಂದ್ರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಶೇಕ್ ಆಗ್ಬಿಟ್ಟೆ ನಾನು. ಬೇಗ ಬಂದು ಡೋರ್ ಕಾಯೋದು, ಕ್ಲೀನ್ ಮಾಡಿಕೊಂಡು ನೆಕ್ಸ್ಟ್ 18ಗೆ ರಿಲೀಸ್ ಆಗಿಲ್ಲ ಇನ್ನ. ನಾವೇ ಪ್ರಮೋಷನ್ ಮಾಡ್ತೀವಿ ನೋಡಿ ಲೆಕ್ಕಾಗಿ. ಗೈಸ್ ಇಲ್ಲಿ ನೋಡಿ ಎಷ್ಟು ಚಂದ ಕಾಣಿಸ್ತಿದೆ ಅಂತ. ಜಗಮಗ ಏಯ್ ಸ್ಟೋನು ಇದೆಲ್ಲ ಕೂಡಿ
ಏನು ಸಿಕ್ಕಾಪಟ್ಟೆ ದೊಡ್ಡದೈತೆ ಅಲ್ವಾ ನನಗೆ ಹೌದು. ಆ ಶೋಕಿಗೆಲ್ಲ ಅದು ನಾವು ಟ್ರಿಪ್ ಹೋದಾಗ ಇದಕ್ಕಿಂತ ದೊಡ್ಡದು ಹಾಕೋತೀನಿ. ಮುಖ ತುಂಬ ಹಾಕೋಬಿಡು. ಚೆನ್ನಾಗಿ ಕಾಣಿಸ್ತೀನಿ. ಏನಂತ ಯಾವ ಮೂವಿಗೆ ಹೋಗಿದ್ದು? ಈಗ ನಿಂಗೆ ಹೇಳಕ್ ಬರಲ್ಲ ಅಂತ ಹೇಳು. ಅದನ್ನ ನಾನು ಕಟ್ ಮಾಡ್ತೀನಿ. ಹೇಳು ನಾನು ಹಂಗಾರೆ ಹೇಳಲ್ಲ. ಹೇಳು ಯಾವ ನಾನು ಹಂಗಾರೆ ಹೇಳಲ್ಲ. ನೀನು ಹೇಳು ನೋಡೋಣ. ಆ ಮೂವಿ ನೇಮ್ ಹೇಳಿ ನೋಡೋಣ. ಕಟ್ಟೆಲ್ಲ ಬೇಡ, ನೀನು ಹಿಂಗೆ ಹಾಕ್ಬೇಕು ಬಿಡಿ ಅನ್ನೋದು. ಆಯ್ತು ಹೇಳು. ಹೇಳ್ತೀನಿ ಜುರಾಸಿಕ್ ಪಾರ್ಕ್ ರೀಬರ್ತ್. ಯಾರು ಯಾಕಂದ್ರೆ ಯಾವ ಮೂವಿ ಹೇಳು? ನೀನು ಹೇಳು ನೋಡೋಣ ನೀಟಾಗಿ. ಇದನ್ನೆಲ್ಲ ಕಟ್ ಮಾಡ್ತೀನಿ ನಾನು. ನಿಜ ಹಂಗಾರೆ ನಾನು ಹೇಳೋದೇನು ಹೋಗು. ಹೇಳು ಬೇಗ, ಕೈ ನೋಡ್ತಾ ಇದೆ ನನಗೆ. ಏನದು? ಜುರಾಸಿಕ್ ಜುರಾಸಿಕ್ ಪಾರ್ಕ್ ರೀಬರ್ತ್. ಜುರಾಸಿಕ್ ಪಾರ್ಕ್ ರೀಬರ್ತ್. ಜುರಾಸಿಕ್ ವರ್ಲ್ಡ್. ಜುರಾಸಿಕ್ ವರ್ಲ್ಡ್ ರೀಬರ್ತ್. ವರ್ಲ್ಡ್ ರೀಬರ್ತ್. ಗೈಸ್, ಜುರಾಸಿಕ್ ವರ್ಲ್ಡ್ ರೀಬರ್ತ್ ಮೂವಿಗೆ ಹೋಗಿದ್ವಿ ಆಯಿತು. 4DX ಜೊತೆಗೆ 3D ಹೋಗಿದ್ವಿ ಆಯಿತಾ. ಡಬ್ಬಾ ಥರ ಇತ್ತು ಮೂವಿ. ಪ್ರೀವಿಯಸ್ ಯಾವ್ದಮ್ಮ ನೋಡಿದ್ದು ನಾವು 4DX ಅಲ್ಲಿ? ಅದು ಕಾಂಗ್ರೋದು. ಅದು ಕಾಂಗ್ರೋದು ನೋಡಿದ್ವಿ. ಅದು ಚೆನ್ನಾಗಿಲ್ಲ ಗೈಸ್. 4DX ಜೊತೆಗೆ 3D ನೋಡಿದ್ದು. ಬಟ್ ಡಬ್ಬಾ ಥರ 700 rupees ಒಂದು ಟಿಕೆಟ್ಗೆ. ಬಟ್ ವರ್ತಿಲ್ಲ. ಯಾರು ನೋಡಕ್ಕೆ ಹೋಗ್ಬಿಡಿ. ನೋಡಲೇಬೇಕು ಅಂತ ಇದ್ರೆ 3Dಲೇ ನೋಡ್ಕೊಂಬಿಡಿ. 4DX ಏನು ಮಜಾ ಇಲ್ಲ. 4DX 3Dನೂ ಅಂತ ಏನು ಮಜಾ ಇಲ್ಲ. 3Dಲಿ ಏನು ಅದು ಏನು ಕಾಣಿಸೋದಿಲ್ಲ. 3Dಲಿ ಹೌದು, ಇದರಲ್ಲಿ ಏನೂ ಕಾಣಿಸ್ತಿಲ್ಲ. ಇದರಲ್ಲಿ ಏನೂ ಇಲ್ಲ. 3D ಮಜಾನೇ ಇಲ್ಲ. 3D ಸುಮ್ಮನೆ 1400 ವೇಸ್ಟ್ ಆಯಿತು. 1600 ವೇಸ್ಟ್ ಆಯಿತು ಗೈಸ್. ಸಕ್ಸಸ್ಫುಲಿ ವೀಕ್ ಆಫಲ್ಲಿ ಅದೇ ದುಡ್ಡು ಇಟ್ಕೊಂಡಿದ್ರೆ ಮುಗಿತಾ ವೀಕ್ ಆಫ್ ಮುಗ್ದೆ ಹೋಯ್ತು. ಇವಾಗ ಮನೆಗೆ ಚೆನ್ನ ಬಂದ್ಬಿಟ್ಟು ಮನೆಗೂ ಮಾಡ್ತೀವಿ. ಅದು ವೆಜ್ಜು ಇವತ್ತು. ನೀವು ನಾನ್ ವೆಜ್. ಸೊ ಈಗಿತ್ತು ಗೈಸ್ ನಂದು ವೀಕ್ ಆಫ್. ಸುಮ್ಮನೆ ಮನೇಲಿದ್ದಿದ್ರೆ ಚೆನ್ನಾಗಿರ್ತಿತ್ತು ಅಂತ ಅನಿಸ್ತು. ಸ್ಟಾರ್ಟ್ ಮಾಡಬೇಕು. ಏನು ಮಾಡೋಕ್ಕಾಗಲ್ಲ. ಇವಾಗ ಓಡೋಣ, ಊಟ ಮಾಡಿಕೊಂಡು ವೆಜ್ ಊಟ ಮಾಡ್ಕೊಂಡು ಹೋಗ್ತೀವಿ. ಇದಾಗಿತ್ತು ಇವತ್ತಿನ ಬ್ಲಾಗ್.